ಎಲ್ಲ ವೀಕ್ಷಕರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಬೆಳಪು ಟೈಮ್ಸ್ ಈ ಚಾನೆಲ್ ನೀವು ಹೆಸರು ಈಗಾಗಲೇ ಕೇಳಿರಬಹುದು. ವರ್ಷದ ಹಿಂದೆ ವಿಡಿಯೋಸ್ ಹಾಕಿದ್ದೆ, ಆ ಬಳಿಕ ಬಹಳಷ್ಟು ಅಪರೂಪವಾಗಿ ಇವತ್ತು ವಿಡಿಯೋಸ್ ಮಾಡ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ ಗ್ಯಾಪಲ್ಲಿ ಒಂದೊಂದು ವಿಡಿಯೋಸ್ ಹಾಕ್ತಾ ಇದ್ದೆ. ಆದರೆ ಈಗ ಇನ್ನು ಮುಂದೆ ಈ ಚಾನಲನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಒಂದು ನಿರ್ಧಾರದಿಂದ ಇವತ್ತು ವಾಪಸ್ ಈ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲ ಸಹಕಾರ ಈ ಚಾನಲ್ಗೆ ಇರಲಿ. ಅದೇ ರೀತಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಅದೇ ರೀತಿ ವಿಡಿಯೋಸ್ಗೆ ಲೈಕ್ ಮಾಡಿ, ಮತ್ತು ಹೈಪ್ ಆಪ್ಷನ್ ನಿಮಗೆ ಕಾಣಿಸಿದರೆ ಹೈಪ್ ಮಾಡಿ. ಅದೇ ರೀತಿ ಶೇರ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಸ್ನೇಹಿತರೆ, ಈ ಚಾನೆಲ್ ಶುರು ಮಾಡಿ 5 ವರ್ಷ ಆಯಿತು. ಈ ಚಾನೆಲ್ ಶುರು ಮಾಡುವಾಗ ನನ್ನ ಉದ್ದೇಶ ಬೇರೆ ಇತ್ತು. ಯಾಕೆಂದರೆ ಇಲ್ಲಿಯ ನಮ್ಮ ಊರಿನ ಸಮಸ್ಯೆಗಳಾಗಿರಬಹುದು, ಅಥವಾ ಊರಿನಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ ಆಗಿರಬಹುದು, ಅಥವಾ ಇಲ್ಲಿ ನಡೆಯುವ ಸಮಾರಂಭಗಳ ವೀಡಿಯೋಸ್ಗಳಾಗಿರಬಹುದು, ಇವೆಲ್ಲವನ್ನು ಒಂದೇ ಸೂರಿನಡಿಯಲ್ಲಿ ನನ್ನ ಚಾನಲ್ನಲ್ಲಿ ತೋರಿಸಬೇಕು ಎಂಬ ಉದ್ದೇಶ ಇತ್ತು. ಅದರ ಕಾಲಕ್ರಮೇಣ ಅದರ ಬಗ್ಗೆ ಒಲವು ಕಡಿಮೆ ಆಗತೊಡಗಿತು. ಯಾಕೆಂದರೆ ಕೆಲವೊಂದು ವಿಚಾರಗಳು ಹಾಗೆಯೇ, ನಾವು ಮೊದಲು ಎನಿಸುವುದೇ ಬೇರೆ, ಆ ಬಳಿಕ ಆಗುವುದೇ ಬೇರೆ. ಅದೇ ರೀತಿ ಆಯಿತು ನನ್ನ ಕೂಡ ಪರಿಸ್ಥಿತಿ. ಆದರೂ ನಿರಂತರವಾಗಿ ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದೆ. ಊರಿನಲ್ಲಿರುವ ಕೆಲವೊಂದು ಸಮಾರಂಭಗಳ ಲೈವ್ ಕೂಡ ಮಾಡ್ತಾ ಇದ್ದೆ. ಹೀಗೆ ಪ್ರತಿಯೊಂದನ್ನು ಮೇಲಿಂದ ಮೇಲೆ ಹಾಕ್ತಾ ಇದ್ದೆ. ಆ ಬಳಿಕ ಯೂಟ್ಯೂಬ್ ಚಾನೆಲ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಲವಾರು ಕಾಪಿರೈಟ್ಗಳು ಬರತೊಡಗಿದವು. ಅದನ್ಯಾವುದನ್ನು ತಲೆಗೆ ಹಚ್ಚಿಕೊಳ್ಳಲಿಲ್ಲ. ಇದರಿಂದ ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ ಅಂತ ಭಾವಿಸಿದೆ. ಅದೇ ರೀತಿ ವಿಡಿಯೋಸ್ ಹಾಕುವ ಬರದಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನು ಕಾಪಿ ಮಾಡಿ ಕೂಡ ಹಾಕಿದ್ದೆ. ಇದಕ್ಕೆ ಕೆಲವೊಂದು ಸ್ಟ್ರೈಕ್ಗಳು ಕೂಡ ಬಂದಿತ್ತು. 2 ಸ್ಟ್ರೈಕ್ ಬಂದಿತ್ತು. ನನಗೆ ಇದು ಅರಿವಿಗೆ ಬಂದಿರಲಿಲ್ಲ. ಯಾಕೆಂದರೆ ಆ ಟೈಮಲ್ಲಿ ನಾವು YT ಸ್ಟುಡಿಯೋ ಕೂಡ ಯೂಸ್ ಮಾಡ್ತಾ ಇರಲಿಲ್ಲ. ಅದೇ ರೀತಿ ಯೂಟ್ಯೂಬ್ ಆ್ಯಪ್ಲಿಕೇಶನ್ನಲ್ಲಿ ಯಾವುದೇ ರೀತಿಯ ಇಂತಹ ಸ್ಟ್ರೈಕ್ಗಳು ಕೂಡ ತೋರಿಸುವುದಿಲ್ಲ. ಇದರಿಂದ ಸ್ವಲ್ಪ ಮಾಹಿತಿಯ ಕೊರತೆ ಇತ್ತು. ಆ ಬಗ್ಗೆ ಸ್ಟ್ರೈಕ್ ಬಂತು. ಬಳಿಕ ಚಾನೆಲ್ ಡಿಲೀಟ್ ಆಗುವಂತಹ ಮೆಸೇಜ್ ಬಂತು. ಒಂದಿನ ಕ್ರೋಮಲ್ಲಿ ನಾನು ಯೂಟ್ಯೂಬ್ ಓಪನ್ ಮಾಡಿ ನೋಡುವಾಗ ಅರಿವಾಯಿತು, ಸ್ಟ್ರೈಕ್ ಬಂತು. ಈ ಸ್ಟ್ರೈಕನ್ನು ಹೇಗೆ ತೆಗೆಯುವುದು ಅಂತ ಕೂಡ ಗೊತ್ತಿರಲಿಲ್ಲ. ಆ ಕಾರಣದಿಂದ ಏನು ಮಾಡೋದು ಅಂತ ಆಲೋಚನೆ ಮಾಡಿ ಕೊನೆಗೆ ಸ್ಟ್ರೈಕ್ 1 ವಾರ ವೀಡಿಯೋಸ್ ಕೂಡ ಬ್ಯಾನ್ ಆಯಿತು. ಆ ಬಳಿಕ ಆಟೋಮೆಟಿಕ್ ಸ್ಟ್ರೈಕ್ ಬಂದ ವೀಡಿಯೋಸ್ ರಿಮೂವ್ ಆಯಿತು. ಆದರೂ ಕೂಡ ಸ್ಟ್ರೈಕ್ ಹೋಗಿರಲಿಲ್ಲ. ಈ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ. 800 ಸಬ್ಸ್ಕ್ರೈಬ್, ಆವಾಗ 700 ಸಬ್ಸ್ಕ್ರೈಬರ್ ಇತ್ತು. ಆ ಬಳಿಕ ಹೊಸದಾಗಿ ಮತ್ತೊಂದು ಚಾನೆಲ್ ಸ್ಟಾರ್ಟ್ ಮಾಡುವ ಅಂತ ಹೊಸದಾಗಿ ಅಮೀರ್ ಬಲಪು ಪೇಜಿ ಅಂತ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದ್ವಿ. ಆ ಬಳಿಕ ಆ ಚಾನೆಲ್ನಲ್ಲಿ ಮುಂದುವರಿದೆ. ಈಗ ಆ ಚಾನೆಲ್ ಮಾನಿಟೈಸ್ ಕೂಡ ಆಗಿದೆ. ಅದರಿಂದ ಅರ್ನಿಂಗ್ ಕೂಡ ಆಗ್ತಾ ಉಂಟು. ಆದರೂ ಕೂಡ ಈ ಚಾನಲನ್ನು ಯಾಕೋ ಬಿಡುವ ಮನಸ್ಸಾಗ್ತಾ ಇಲ್ಲ. ಈ ಚಾನೆಲ್ ಮಾಡಿದ ಉದ್ದೇಶ, ಈ ಬಗ್ಗೆ ಒಂದು ಸ್ವಲ್ಪ ಬೇಸರ ಆಗ್ತಾ ಇತ್ತು. ಆ ಚಾನೆಲ್ ಸುಮ್ಮನೆ ವೇಸ್ಟ್ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ಈಗ ಮತ್ತೊಮ್ಮೆ ಈ ಚಾನೆಲ್ ವಾಪಸ್ ಊರಿನ ಸಮಸ್ಯೆಗಳಾಗಿರಬಹುದು, ಎಲ್ಲ ಸಮಸ್ಯೆಗಳನ್ನು ಹೇಳಲು ಸಾಧ್ಯವಿಲ್ಲ. ಆದರೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ಊರಿನದ್ದು ಎತ್ತಿ ತೋರಿಸುವಂತಹ ಪ್ರಯತ್ನ, ಅದೇ ರೀತಿ ಊರಿನಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳನ್ನು ಮತ್ತೊಮ್ಮೆ ತೋರಿಸುವಂತಹ ಪ್ರಯತ್ನ, ಅದೇ ರೀತಿ ಮನೋರಂಜನಾತ್ಮಕ ವ್ಲಾಗ್ಗಳು, ಇವೆಲ್ಲವನ್ನು ಮುಂದಿನ ದಿನಗಳಲ್ಲಿ ಈ ಚಾನೆಲ್ನಲ್ಲಿ ನಿಮಗೆ ಕಾಣಸಿಗುತ್ತದೆ ಅಂತ ಹೇಳುತ್ತಾ ಈ ಒಂದು ಪುಟ್ಟ ವಿಡಿಯೋಸು ಇವತ್ತಿಗೆ ಮುಕ್ತಾಯಗೊಳಿಸ್ತೇನೆ. ಮುಂದೆ ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ಥ್ಯಾಂಕ್ ಯು. ಬಾಯ್ ಬಾಯ್.